ಸ್ಪೈಸ್ ಆಫ್ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ. ಕೆಲವೊಂದು ಅಭ್ಯಾಸಗಳು ಬದುಕಿನ ಅಭಿವೃದ್ಧಿಗೆ ಮಾರಕವಾಗಬಹುದು. ಎಲ್ಲಾ ರೀತಿಯ ಬಡತನಕ್ಕೂ ಇದು ಕಾರಣವಾಗಲೂಬಹುದು. ಗರುಡ ಪುರಾಣದಲ್ಲೂ ಇದರ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿಕೊಡಲಾಗಿದೆ. ಹಿಂದೂ ಧರ್ಮದಲ್ಲಿ ಗರುಡ ಪುರಾಣಕ್ಕೆ ಅದರದ್ದೇ ಆದ ಮಹತ್ವವಿದೆ. ಈ ಪುರಾಣದ ವಿಚಾರಗಳು ಜೀವನದ ಬಗೆಗೆ ಸುಂದರ ದೃಷ್ಟಿಕೋನವನ್ನು ಹರಿಸಲು ಸಹಾಯ ಮಾಡುತ್ತದೆ. ಗರುಡ ಪುರಾಣದಲ್ಲಿ ಸಾಕಷ್ಟು ಅದ್ಭುತ ವಿಷಯಗಳನ್ನು ತಿಳಿಸಿಕೊಡಲಾಗಿದೆ. ಇವುಗಳನ್ನು ಪಾಲಿಸಿಕೊಂಡು ಹೋದರೆ ಜೀವನದಲ್ಲಿ ಯಶಸ್ಸು, ಏಳಿಗೆ ಸಾಧ್ಯ ಮತ್ತು ಎಲ್ಲಾ ರೀತಿಯ ಬಡತನವನ್ನು ಇದು ಪರಿಹರಿಸಿ ನೆಮ್ಮದಿಯ ಬದುಕು ರೂಪಿಸಲು ನೆರವಾಗುತ್ತದೆ. ಗರುಡ ಪುರಾಣದಲ್ಲಿ ಉಲ್ಲೇಖಿಸಿರುವ 5 ಕೆಟ್ಟ ಅಭ್ಯಾಸಗಳ ಬಗ್ಗೆ ಇಲ್ಲಿ ನೋಡೋಣ. ಮಲಗುವ ಸಮಯ. ಆಧುನಿಕತೆಯ ವೇಗದಲ್ಲಿ ಓಡುತ್ತಿರುವ ನಮ್ಮ ಜನತೆ ತಡವಾಗಿ ಮಲಗಿ ತಡವಾಗಿ ಏಳುವ ಪರಿಪಾಠವನ್ನು ರೂಢಿಸಿಕೊಂಡಿದ್ದಾರೆ. ಇದು ಒಳ್ಳೆಯದಲ್ಲ. ಇದೊಂದು ನಕಾರಾತ್ಮಕ ಅಭ್ಯಾಸ ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ನಮ್ಮ ಹಿರಿಯರ ದಿನಚರಿ ಸೂರ್ಯೋದಯಕ್ಕಿಂತಲೂ ಮುನ್ನವೇ ಆರಂಭವಾಗುತ್ತಿತ್ತು. ರಾತ್ರಿ ಬೇಗ ಮಲಗಿ ಬೇಗ ಏಳುವ ಅಭ್ಯಾಸವನ್ನು ನಮ್ಮ ಹಿರಿಯರು ರೂಢಿಸಿಕೊಂಡಿದ್ದರು. ಆದರೆ ಈಗಿನ ಪರಿಸ್ಥಿತಿ ಇದಕ್ಕಿಂತ ಭಿನ್ನವಾಗಿದೆ. ಬೆಳಗ್ಗೆ ತಡವಾಗಿ ಏಳುವುದು. ಹೀಗೆ ಬೆಳಗ್ಗೆ ತಡವಾಗಿ ಏಳುವವರು ಜಡ ಸ್ವಭಾವದವರಾಗಿದ್ದು ಜೀವನದಲ್ಲಿ ಮುಂದೆ ಬರುವುದಿಲ್ಲ ಎಂಬುದು ನಂಬಿಕೆ. ಸೋಮಾರಿಯಾಗಿರುವುದು ಪ್ರಗತಿಯ ಹಾದಿಗೆ ದೊಡ್ಡ ಅಡ್ಡಿ. ಈ ಅಭ್ಯಾಸ ಆರ್ಥಿಕ ಸಂಕಷ್ಟಕ್ಕೂ ಕಾರಣವಾಗಬಹುದು. ಪಾತ್ರೆಗಳ ಸ್ವಚ್ಛತೆ. ಸ್ವಚ್ಛತೆ ಇದ್ದಲ್ಲಿ ದೇವಿ ಲಕ್ಷ್ಮಿ ನೆಲೆಗೊಳ್ಳುತ್ತಾಳೆ. ಹೀಗಾಗಿ ರಾತ್ರಿ ಮಲಗುವ ಮುನ್ನ ಅಡುಗೆ ಕೋಣೆಯನ್ನು ಸ್ವಚ್ಛವಾಗಿರಿಸುವುದು ಬಹಳ ಮುಖ್ಯ. ಮಲಗುವ ಮೊದಲು ಬಳಸಿರುವ ಎಲ್ಲಾ ಪಾತ್ರೆಗಳನ್ನು ತೊಳೆದು ಸ್ವಚ್ಛವಾಗಿರಿಸಬೇಕು. ಬಳಸಿ ತೊಳೆಯದೆ ಪಾತ್ರೆಗಳನ್ನು ಇಟ್ಟರೆ ಶನಿಯ ಕೋಪಕ್ಕೂ ತುತ್ತಾಗಬೇಕಾಗಬಹುದಂತೆ. ಜೊತೆಗೆ ದೇವಿ ಲಕ್ಷ್ಮಿ ಕೂಡ ಕೋಪಗೊಂಡು ಮನೆಯೊಳಗೆ ಪ್ರವೇಶಿಸಲು ನಿರಾಕರಿಸುತ್ತಾಳೆ ಎಂಬುದು ನಂಬಿಕೆ. ಹೀಗಾಗಿ ಪ್ರತಿದಿನ ರಾತ್ರಿ ಮಲಗುವ ಮೊದಲು ಎಲ್ಲಾ ಪಾತ್ರೆಗಳನ್ನು ಚೆನ್ನಾಗಿ ತೊಳೆದು ಸ್ವಚ್ಛವಾಗಿರಿಸುವುದು ಬಹಳ ಮುಖ್ಯ. ದುರಾಸೆ. ದುರಾಸೆ ಜೀವನದ ಖುಷಿಯನ್ನೇ ನುಂಗಿಬಿಡುತ್ತದೆ. ಕೆಲವರು ಇತರರ ಆಸ್ತಿ, ಸಂಪತ್ತಿನ ಮೇಲೆ ಕಣ್ಣಿಟ್ಟಿರುತ್ತಾರೆ. ಅದನ್ನು ಕಸಿದುಕೊಳ್ಳುವ ಬಗ್ಗೆ ನಿರಂತರವಾಗಿ ಯೋಚಿಸುತ್ತಿರುತ್ತಾರೆ. ಮತ್ತೊಬ್ಬರ ಬದುಕಿಗೆ ಮಾರಕವಾಗುವಂತಹ ಇಂತಹ ಜನರನ್ನು ಕಂಡರೆ ತಾಯಿ ಲಕ್ಷ್ಮಿಯು ಕೋಪಗೊಳ್ಳುತ್ತಾಳೆ. ಕಷ್ಟಪಟ್ಟು ದುಡಿದು ಪ್ರಾಮಾಣಿಕವಾಗಿ ಸಂಪಾದಿಸುವವರಿಗೆ ಲಕ್ಷ್ಮಿಯ ಆಶೀರ್ವಾದ ಸಿಗುತ್ತದೆ. ಆದರೆ ಇತರರ ಆಸ್ತಿಯನ್ನು ಕಸಿದುಕೊಳ್ಳಲು, ಬದುಕನ್ನು ಹಾಳುಗೆಡವಲು ಪ್ರಯತ್ನಿಸುವವರ ಮನಸ್ಸು ಸ್ವಚ್ಛವಾಗಿರುವುದಿಲ್ಲ. ಜತೆಗೆ ಇದರಿಂದ ಅವರಿಗೆ ನೆಮ್ಮದಿ ಕೂಡ ಸಿಗುವುದಿಲ್ಲ. ಹೀಗಾಗಿ ಈ ದುರಾಸೆಯಿಂದ ಇವರು ತಮ್ಮ ಬದುಕಿನ ನಿಜವಾದ ಸಂತೋಷವನ್ನು ಅನುಭವಿಸಲು ಸಾಧ್ಯವಾಗುವುದಿಲ್ಲ. ನಿರ್ಮಲ ಹೃದಯ. ಮತ್ತೊಬ್ಬರಿಗೆ ಕೇಡುಂಟು ಮಾಡದಂತೆ ಬದುಕುವ, ಉದ್ದೇಶಪೂರ್ವಕವಾಗಿ ಇತರರಿಗೆ ಹಾನಿ ಮಾಡದ ಹೃದಯವನ್ನು ಸದಾ ಸ್ವಚ್ಛವಾಗಿರಿಸುವವರೆಂದರೆ ತಾಯಿ ಲಕ್ಷ್ಮಿಗೆ ಇಷ್ಟ. ಒಂದೊಮ್ಮೆ ಇದಕ್ಕೆ ವ್ಯತಿರಿಕ್ತವಾಗಿ ಬದುಕಿದರೆ ದೇವಿಯ ಕೋಪಕ್ಕೆ ತುತ್ತಾಗಬೇಕಾದೀತು. ಹೀಗೆ ಹೃದಯದಲ್ಲಿ ಸದಾ ವಿಷವನ್ನೇ ತುಂಬಿರುವವರು ಬಡತನಕ್ಕೆ ಗುರಿಯಾಗಬಹುದು. ಯಾಕೆಂದರೆ ಇಂತಹ ಪರಿಸ್ಥಿತಿಯಲ್ಲಿ ತಾಯಿ ಲಕ್ಷ್ಮಿಯಲ್ಲಿ ನೆಲೆಗೊಳ್ಳುವುದೇ ಇಲ್ಲ. ಹೀಗಾಗಿ ಇಂತಹ ವ್ಯಕ್ತಿಗಳು ಹಣದ ಕೊರತೆಯನ್ನು ಎದುರಿಸುವ ಜತೆಗೆ ಸದಾ ಶಾಂತಿಗಾಗಿ ಹಂಬಲಿಸಬೇಕಾಗುತ್ತದೆ. ಅಂದರೆ ಇಲ್ಲಿ ಬಡತನ ಎಂದರೆ ಬರೀ ಆರ್ಥಿಕ ಬಡತನ ಎಂದಲ್ಲ. ಸತ್ಯಧರ್ಮದ ಹಾದಿಯಲ್ಲಿ ಸಾಗದೇ ಇದ್ದರೆ ಎಲ್ಲಾ ರೀತಿಯ ಬಡತನಕ್ಕೂ ಇವರು ಗುರಿಯಾಗಬೇಕಾಗಬಹುದು. ಧನ್ಯವಾದಗಳು. ಮತ್ತಷ್ಟು ಇಂಟರೆಸ್ಟಿಂಗ್ ಕಥೆಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳಿ.